ನಾವೇನು ಮಾಡ್ತೀವಪ್ಪ ಅಂದರೆ ನಮ್ಮ ಫೋನ್ನಲ್ಲಿರ್ತಕ್ಕಂಥ ಕ್ರೋಮ್ ಬ್ರೌಸರನ್ನು ಬಳಸಿ ನಮಗೆ ಬೇಕಾಗಿರ್ತಕ್ಕಂಥ ಹಲವಾರು ಸಂಗತಿಗಳನ್ನು ಇನ್ಫಾರ್ಮೇಷನನ್ನು ಸರ್ಚ್ ಮಾಡ್ತೀವಿ. ಸರ್ಚ್ ಮಾಡಿದಾಗ ಆ ಸರ್ಚ್ ಹಿಸ್ಟ್ರಿಯಲ್ಲಿ ಅದು ನಾವೇನೆಲ್ಲ ಸರ್ಚ್ ಮಾಡಿರ್ತೀವಿ ಅದು ಹಾಗೆ ಉಳ್ಕೊಂಡಿರುತ್ತೆ. ನಾವೇನು ಸರ್ಚ್ ಮಾಡಿದ್ದೀವಿ ಅಂತ ಆ ಫೋನ್ ತೊಗೊಂಡು ಇನ್ನೊಬ್ಬರು ನೋಡಿದಾಗ ಅವ್ರಿಗೆ ಗೊತ್ತಾಗಬಾರ್ದು ಅಂದರೆ ಏನು ಮಾಡಬೇಕು? ಅದಕ್ಕೆ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಬರುತ್ತೆ ಹಿಸ್ಟ್ರಿ ಕ್ಲಿಯರ್ ಬ್ರೌಸಿಂಗ್ ಡಾಟಾ. ಕ್ಲಿಯರ್ ಬ್ರೌಸಿಂಗ್ ಡಾಟಾ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಕೆಳಗೆ ಕ್ಲಿಯರ್ ಡಾಟಾ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿ ಬರುತ್ತೆ. ನೀವು ಆ ಬಾಕ್ಸನ್ನೆಲ್ಲ ಟಿಕ್ ಮಾಡಿ ಸೆಲೆಕ್ಟ್ ಮಾಡಿ ಕೆಳಗಡೆ ಇರ್ತಕ್ಕಂಥ ಕ್ಲಿಯರ್ ಡಾಟಾ ಮೇಲೆ ಬೇಕಾದರೆ ಕ್ಲಿಕ್ ಮಾಡ್ಬೋದು. ಎಲ್ಲ ಹಿಸ್ಟ್ರಿನೂ ಅಳಿಸೋಗುತ್ತೆ. ಇಲ್ಲಪ್ಪ ಅಂತಂದರೆ ಇನ್ನೊಂದು ಮೆಥಡು ಸಹ ಇದೆ. ಏನು ಮಾಡಬೇಕಂತಂದರೆ ಮತ್ತೊಮ್ಮೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಹಿಸ್ಟ್ರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಸರ್ಚ್ ಹಿಸ್ಟ್ರಿ ಬರುತ್ತೆ. ಅಲ್ಲಿ ಮೇಲ್ಗಡೆ ಹೋದಾಗ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ರೀತಿ ಬಾಕ್ಸ್ ಬರುತ್ತೆ. ಇಲ್ಲಿ ನೀವು ಒಂದೊಂದೇ ಲೈನ್ ಬೇಕಾದರೆ ಡಿಲೀಟ್ ಮಾಡ್ಬೋದು, ಅಥವಾ ಮೇಲೆ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಎಲ್ಲ ಬಾಕ್ಸ್ ಸೆಲೆಕ್ಟ್ ಮಾಡಿ ಕ್ಲಿಯರ್ ಡೇಟಾ ಅಂತ ಕೊಟ್ಟು ಕ್ಲಿಯರ್ ಡೇಟಾ ಅಂತ ಕೊಟ್ಟಾಗ ನಿಮ್ಮೆಲ್ಲ ಹಿಸ್ಟ್ರಿನೂ ಕ್ಲಿಯರ್ ಆಗುತ್ತೆ. ನೋಡಿ, ಕ್ಲಿಯರ್ ಬ್ರೌಸಿಂಗ್ ಡೇಟಾ. ಇಲ್ಲಿ ಈಗ ಯಾವುದೇ ಹಿಸ್ಟ್ರಿ ಬರ್ತಾ ಇಲ್ಲ. ಈಗ ಮತ್ತೊಂದು ಸರಿ ಏನಾದರೂ ಟೈಪ್ ಮಾಡಿ ಸರ್ಚ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಯಾವುದೇ ಹಿಸ್ಟ್ರಿ ಇಲ್ಲ. ಈಗ ನಾವು ಮತ್ತೊಂದು ಸರಿ ಟೈಪ್ ಮಾಡಿ ಸರ್ಚ್ ಮಾಡಿ ಮತ್ತೆ ಆ ಹಿಸ್ಟ್ರಿನ ಡಿಲೀಟ್ ಮಾಡೋಣ. ನಾನಿಲ್ಲಿ ಶೇಕ್ಸ್ಪಿಯರ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಶೇಕ್ಸ್ಪಿಯರ್ ಅಂತ ಕೊಟ್ಟಾಗ ಶೇಕ್ಸ್ಪಿಯರ್ ಬಗ್ಗೆ ಒಂದು ಅಲ್ಲಿ ಪೇಜ್ ಓಪನ್ ಆಯಿತು. ಶೇಕ್ಸ್ಪಿಯರ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಈಗ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ರೋಮಿಗೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಹಿಸ್ಟ್ರಿ ಅಂತ ಕೊಟ್ಟಾಗ ಅಲ್ಲಿ ನೋಡಿರಿ ಶೇಕ್ಸ್ಪಿಯರ್ ಗೂಗಲ್ ಸರ್ಚ್ ಅಂತ ಬಂತು. ಈಗ ಅದನ್ನು ಮತ್ತೆ ನಾವು ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಲ್ಲಿ ಮತ್ತೆ ಕ್ಲಿಯರ್ ಮಾಡಬೇಕು. ಈ ರೀತಿ ಮತ್ತೆ ಬರುತ್ತೆ. ಕ್ಲಿಯರ್ ಅಂತ ಕೊಟ್ಬಿಟ್ರೆ ನೋಡಿರಿ ಕ್ಲಿಯರ್ ಆಯಿತು. ಹೀಗೆ ಸಿಂಪಲ್ಲಾಗಿ ನೀವು ಬ್ರೌಸಿಂಗ್ ಮಾಡಿದ ಹಿಸ್ಟ್ರಿನ ಕ್ಲಿಯರ್ ಮಾಡ್ಬೋದು. ನೀವೇನನ್ನು ಬ್ರೌಸ್ ಮಾಡಿದ್ದೀರಂತ ಇದರಿಂದ ಯಾರಿಗೂ ಗೊತ್ತಾಗಲ್ಲ. ಧನ್ಯವಾದಗಳು.